ಈ ಮಧ್ಯೆ ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಮಂಡ್ಯದಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಈಗ ತೀರ್ಮಾನ ಮಾಡಿದೆ. ರೆಬಲ್ ಸ್ಟಾರ್ ಪತ್ನಿ ಸುಮಲತಾ ಅಂಬರೀಶ್ಗೆ ಬಿಜೆಪಿ ಶಾಕ್ ನೀಡಿದೆ. ಮಂಡ್ಯದಿಂದ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ ಸುಮಲತಾಗೆ ಬೆಂಬಲವನ್ನ ನೀಡೋದಿಲ್ಲ ಬಿಜೆಪಿ. ಯಾಕೆಂದ್ರೆ ಅಭ್ಯರ್ಥಿಯನ್ನ ಹಾಕದಿದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ. ಹಾಗಾಗಿ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಬಿಜೆಪಿ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಮಂಡ್ಯ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಹೀಗೆ ಆಗಿತ್ತು. ಅಭ್ಯರ್ಥಿಯನ್ನು ಹಾಕ್ತೀವಿ ಅಂತ ಹೇಳಿ ಬಿಜೆಪಿಯವರು ಒಬ್ಬರು ಡಮ್ಮಿ ಅಭ್ಯರ್ಥಿಯನ್ನು ಹಾಕ್ಬಿಟ್ಟಿದ್ರು. ಮಂಡ್ಯದಲ್ಲೂ ಹಾಗೆ ಆಗುತ್ತೆ ಅಂತನಾ, ಅಥವಾ ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಆಗುತ್ತೆ, ನಾವು ಒಂದು ಕೈ ನೋಡೇ ಬಿಡೋಣ ಅಂತಕ್ಕಂಥ ಲೆಕ್ಕಾಚಾರನ ಬಿಜೆಪಿದು? ಅರ್ಜುನ್, ಬಿಜೆಪಿ ಅಭ್ಯರ್ಥಿ ಹಾಕೋದಿಲ್ಲ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅನ್ನೋ ಒಂದು ಮಾತು ಕೇಳಿ ಬರ್ತಿತ್ತು. ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ಸಹಜವಾಗಿ ಆಕ್ರೋಶವನ್ನು ಹೊರಹಾಕೋದಕ್ಕೆ ಶುರು ಮಾಡಿದ್ರು. ಅಭ್ಯರ್ಥಿಯನ್ನ ಹಾಕ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದು. ಈ ಹಿನ್ನೆಲೆಯಲ್ಲಿ ತಮ್ಮ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಬಿಜೆಪಿ ಅಭ್ಯರ್ಥಿಯನ್ನ ಹಾಕ್ತಾ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಹಾಕದೇ ಇದ್ರೆ ಅದು ಸುಮಲತಾ ಅವರಿಗೆ ಪ್ಲಸ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಒಂದ್ ವೇಳೆ ಬಂದು ಕೇಳಿದ್ರೆ ಅಭ್ಯರ್ಥಿ ಹಾಕೋದ್ ಬೇಡ ಅಂತೇಳಿ ನಿರ್ಧರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸುಮಲತಾ ಅವರು ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿ ತಮ್ಮ ಅಭ್ಯರ್ಥಿಯನ್ನ ಹಾಕೋದ್ರ ಮೂಲಕ ಇವರು ಏನು ನಿಖಿಲ್ ಮತ್ತೆ ಸುಮಲತಾ ಅವರ ಜಗಳದ ನಡುವೆ ತಮಗೇನಾದ್ರೂ ಹೆಚ್ಚಿನ ಓಟ್ ಬರುತ್ತಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದೆ ಅಂತಾನೆ ಹೇಳ್ಬೋದು ಅರವಿಂದ್. ಓಕೆ ಸಂತೋಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.